ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ. ಹಿಂಬದಿ ಕುದಿದಂತಹ ಪ್ಯಾಸೆಂಜರ್ಗೆ ಕಾಲ್ ಕೂಡ ಫ್ರ್ಯಾಕ್ಚರ್ ಆಗಿದೆ. ಡ್ರೈವರ್ಗೆ ಯಾವುದೇ ಥರ ತೊಂದರೆ ಇಲ್ಲ. ಎಲ್ಲಾಯಿತು ಏನಾಯಿತು ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಕಡೆ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಆದಷ್ಟು ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಿದಷ್ಟು ನಮಗೆ ದುಡ್ಡು ಬರಲ್ಲ, ಬಟ್ ಹೆಚ್ಚು ಜನಕ್ಕೆ ವಿಡಿಯೋ ಶೋ ಆಗುತ್ತೆ. ಸ್ವಲ್ಪ ತಿಳ್ಕೊತಾರೆ ಬೈಕ್ ಟ್ಯಾಕ್ಸಿ ಯಾವ ಥರ ಓಡಿಸ್ಬೇಕು, ಏನು ಪ್ರಾಬ್ಲಮ್ ಆಯಿತು, ಹೆಂಗಾಗುತ್ತೆ ಅಂತ. ಅವರು ಕೂಡ ಸ್ವಲ್ಪ ಸೇಫ್ಟಿಯಾಗಿ ಮುನ್ನೆಚ್ಚರಿಕೆಯಿಂದ ಗಾಡಿ ಓಡಿಸ್ಬೋದು. ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದು ಆಕ್ಸಿಡೆಂಟ್ ಆಗಿರೋದು, ಅದು ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಹುಡುಗ ಎಲ್ಲಿಂದಪ್ಪ ಕರ್ಕೊಂಬಂದಿದ್ದು? ಪೆಟ್ರೋಲ್ ಬಂಕಿಂದ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ? ಗಣೇಶ್ ಅಂದ್ರೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲ, ಎಷ್ಟು ಚೆನ್ನಾಗಿದ್ಯಾ ನೀನು ಸ್ಟೂಡೆಂಟು. ಈಗ ರ್ಯಾಪಿಡೋದಲ್ಲಿ ಬುಕ್ ಮಾಡ್ಕೊಂಬಂದ್ಬಿಟ್ಟು ಅವ್ನು ಕಾಲು ಮುರಿದೋಗಿದೆ. ಯಾರಿವಾಗ ಅದಕ್ಕೆ ಹೊಣೆ? ನೀವು ಒಂದು 10 ರೂಪಾಯಿ 20 ರೂಪಾಯಿ ದುಡಿಯೋದಕ್ಕೋಸ್ಕರ ಈ ಥರ ಮಾಡ್ತಾರೆ. ನಿಮ್ಮ ರ್ಯಾಪಿಡೋ ಕಂಪನಿ ಇವಾಗ ಸಪೋರ್ಟ್ ಮಾಡುತ್ತಾ? ನಿಮಗೆ ಸಪೋರ್ಟ್ ಮಾಡುತ್ತೇನ್ರಿ? ಯಾಕ್ರಿ ನೀವೆಲ್ಲ ರ್ಯಾಪಿಡೋ ಓಡಿಸ್ತೀರಾ? ಬೇರೆಯವರ ಪ್ರಾಣದ ಮೇಲೆ ಭಯ ಇಲ್ವೇನ್ರಿ ನಿಮ್ಗೆ? ಪ್ರಾಣದ ಮೇಲೆ ಚೆಲ್ಲಾಟ ಆಡ್ತೀರಾ ನೀವೆಲ್ಲನು? ಅಲ್ಲ, ಈಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ, ನಾನು ಹಂಗೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ಎರಂಟ್ಪಳ್ಳಿಯಿಂದ ಎಲ್ಲಿ ತಣಿಸಂದ್ರ ಬುಕ್ ಮಾಡಿದ್ರಾ ರ್ಯಾಪಿಡೋ? ಈಗ ಕಾಲು ಮುರಿದೋಗಿದೆ. ಯಾರು ಇವಾಗ ನಿಮ್ಗೆ ಕಾಂಪೋಸಿಷನ್ ಕೊಡ್ತಾರೆ? ಬೈಕ್ ಒಂದು ಕೊಡ್ತಾನ? ಈಗ ಒಂದು 10 ರೂಪಾಯಿ 20 ರೂಪಾಯಿಗೋಸ್ಕರ ನೀವು ಬೈಕಲ್ಲಿ ಹೋಗ್ತೀರಾ. ಇವತ್ತು ನಿಮ್ ಜೀವನೇ ಕಳ್ಕೊಂತ ಇದ್ದೀರಾ. ಅಲ್ಲಲ್ಲಿ ರ್ಯಾಪಿಡೋಗಳು ಬುಕಿಂಗ್ ಮಾಡ್ಕೊಂಡು ಟೂ ವೀಲರ್ಗಳಲ್ಲಿ ಹೋಗ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇದೇ ಆಗಿರೋದು. ಇದು ನಮ್ಮ ಬೆಂಗಳೂರು ಇಲ್ಲೇ ತಣಿಸಂದ್ರ ಕಡೆ ಆಗಿರ್ತಕ್ಕಂಥ ಆಕ್ಸಿಡೆಂಟ್. ಅದು ಸ್ಕೂಲ್ ವಿದ್ಯಾರ್ಥಿ, ಅವನು ಏನೋ ಪಾರ್ಟ್ ಟೈಮ್ ಜಾಬ್ ಮಾಡಕ್ ಬಂದಿರ್ತಾನೆ. ಇವಾಗೆಲ್ಲ ಸ್ಕೂಲ್ ರಜೆ ಇರ್ತಾವೆ, ಗೊತ್ತಿರ್ಬೇಕಲ್ವಾ. ಹಾಗಾಗಿ ಏನೋ ಪಾರ್ಟ್ ಟೈಮ್ ಜಾಬ್ಗೆ ಏನೋ ಸ್ವಲ್ಪ ಖರ್ಚಿಗಾಲಿಂದ ಮಾಡಕ್ ಬಂದಿರ್ತಾನೆ. ಇನ್ ಕೇಸ್ ಬಟ್ ಅವ್ನು ಯಾವುದೇ ಥರ ತೊಂದರೆ ಇಲ್ಲ ಅಂತ ಕೂಡ ಅಲ್ಲಿ ನಾವು ನೋಡಿರ್ತಕ್ಕಂಥ ಪ್ರತ್ಯಕ್ಷ ಹೇಳ್ತಾ ಇದ್ದಾರೆ. ಕಮೆಂಟ್ ಬಾಕ್ಸ್ ಕೂಡ ತಿಳಿಸಿರೋರು ಹೇಳ್ತಾ ಇದ್ದಾರೆ. ಯಾವುದೋ ಕಾರು ಆ ಬೈಕಿಗೆ ಟಚ್ ಆಗಿ ಬ್ಯಾಲೆನ್ಸ್ ಸಿಗದಲ್ಲಿ ಬಿದ್ದಿರ್ತಕ್ಕಂಥ ಟೈಮ್ಗೆ ಆ ವ್ಯಕ್ತಿಗೆ ಕಾಲ್ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಬಲಗಡೆದು. ಅಲ್ಲಿ ಅವ್ರು ಹೇಳ್ತಾ ಇರೋದು ಕಾಲೇ ಮುರಿದೋಗಿದೆ, ಕಾಲೇ ಕಟ್ಟಾಗ್ಬಿಟ್ಟಿದೆ ಅಂತ ಹೇಳ್ತಾರ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ಗಳು, ಆಟೋ ಡ್ರೈವರು. ಬಟ್ ಅಂಥದ್ದೇನು ಮೇಜರ್ ಇಶ್ಯೂ ಕಾಣಿಸ್ತಾ ಇಲ್ಲ. ನೋಡಿದ್ರೆ ವಿಡಿಯೋ ಕಸ್ಟಮರ್ ಅಷ್ಟೇ ನಾರ್ಮಲ್ ಆಗಿ ಆರಾಮಾಗಿದ್ದಾರೆ. ಸಣ್ಣ ಪುಟ್ಟ ಕಾಲಿಗೇನೋ ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋದು, ಬಟ್ ಅದು ಮೇಜರ್ ಏನಾಗಿಲ್ಲ. ಒಟ್ಟೆ ಪರವಾಗಿಲ್ಲ, ಹೆಂಗೋ ಏನೋ ತೊಂದರೆ ಆಗದಂಗೆ ಬದುಕಿದ್ರಲ್ಲ, ಅಷ್ಟಕ್ಕೆ ಸಮಾಧಾನ ಪಡ್ಕೋಬೇಕು, ಖುಷಿ ಪಡಬೇಕು. ಅದಕ್ಕೆ ಇವಾಗ ಇದೇ ಒಂದು ವಿಚಾರ ಇಟ್ಕೊಂಡ್ಬಿಟ್ಟು ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ಹೆಂಗಂದಂಗೆ ಮಾತಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ. ಏನಕ್ಕೆ ನೀವು ಮಾಡ್ತೀಯಾ ಬೈಕ್ ಟ್ಯಾಕ್ಸಿಯ, ನಿನಗೆ ಪರ್ಮಿಷನ್ ಕೊಟ್ಟಿದ್ದಂಥ ಹುಡುಗನಿಗೆ ಕೂಡ ಅವಾಜ್ ಆಗ್ತಾವ್ರೆ, ಎದುರಿಸ್ತಾವ್ರೆ. ಏನು ರಾಪಿಡ್ ಕಂಪ್ನಿ ಬಂದ್ಬಿಡುತ್ತೆ ಇವಾಗ ನಿನಗೆ ಸೇಫ್ಟಿ ಮಾಡೋಕ್ಕೆ, ಕಸ್ಟಮರ್ ನೋಡ್ಕೊಳಕ್ಕೆ. ಯಾರೂ ಬರಲ್ಲ ಆಯ್ತಾ. ಯಾವುದ್ರಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಯಾರು ಹೋಗಲ್ಲ. ಇನ್ ಕೇಸ್ ಬೈ ಮಿಸ್ಟೇಕ್ ಆಗಿದೆ, ಏನು ಮಾಡೋಕ್ಕಾಗತ್ತೆ? ಅವನೇನಾದ್ರೂ ಬೇಕಂತ ಮಾಡಿದಾನ ಅಲ್ಲಿ ವ್ಯಕ್ತಿ? ಹೇಳಿ ಇಲ್ಲ ತಾನೆ. ಯಾವುದೋ ಬೇರೆ ಗಾಡಿ ಏನೋ ಸ್ವಲ್ಪ ಟಚ್ ಆಗಿದೆ, ಬ್ಯಾಲೆನ್ಸ್ ಸಕ್ಕಿಲ್ಲ, ಬಿದ್ದೋಗಿದ್ದಾರೆ, ಒಪ್ಕೊಳೋಣ, ಓಕೆ. ಹಂಗಂತ ಏನು ಬೈಕಲ್ಲಿ ಡೈಲಿ ಆಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತಾರಾ ಬೈಕ್ ಟ್ಯಾಕ್ಸಿಯಲ್ಲಿ? ನಾವು ಕೇಳ್ತೀವಿ, ಆಟೋದಲ್ಲಿ ಆಕ್ಸಿಡೆಂಟೇ ಆಗಲ್ವಾ? ಎಷ್ಟಾಗುತ್ತೆ ಸ್ವಾಮಿ? ನಿಮ್ಮ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ ನೋಡಿ, ಎಷ್ಟು ಜನ ಯಾವ್ಯಾವ ಥರ ಕಮೆಂಟ್ಸ್ ಹಾಕಿದ್ದಾರೆ. ನೀವು ಬರೀ ಬೈಕ್ ಟ್ಯಾಕ್ಸಿ ವಿರೋಧವಾಗಿಯೇ ಮಾತಾಡ್ತಾ ಇದ್ದೀರಾ. ಅಲ್ಲಿ ಕಸ್ಟಮರ್ಗೂ ಕೇಳ್ತೀರಾ, ನೀವು 10-20 ರೂಪಾಯಿ ಉಳಿಸೋವಾಗಿ ಬೈಕ್ ಟ್ಯಾಕ್ಸಿಗೆ ಯಾಕೆ ಹೋಗ್ತೀರಾ? ನಿಮ್ಮ ಜೀವ ಎಲ್ಲ ಕಳ್ಕೊತೀರಾ ಹೆಂಗೆ ಅಂತ. ಅದೇನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಚಾಯ್ಸ್ ಯಾವ್ದು ಬೇಕಾದ್ರೂ ಅದು ಅವ್ರು ಬುಕ್ ಮಾಡ್ಕೊತಾರೆ. ಅವ್ರು ಅರ್ಜೆಂಟ್ ಹೋಗ್ಬೇಕು, ಎಲ್ಲ ಒಂದು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಆಟೋ ಸಿಕ್ಕಲ್ಲ, ಕ್ಯಾಬ್ ಸಿಗಲ್ಲ, ಒಂದೊಂದು ಟೈಮು ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾರೆ. ಈಗ ನಾವು ಕೇಳ್ತೀವಿ, ನೀವು ಎಲ್ಲ ಟೈಮಲ್ಲೂ ಯಾವಾಗಲೂ ಒಂದೇ ಥರ ಕಸ್ಟಮರ್ಗೆ ಸರ್ವಿಸ್ ಕೊಟ್ಟಿದ್ರೆ ಕಸ್ಟಮರ್ ಯಾಕೆ ಬೈಕ್ ಬುಕ್ ಮಾಡ್ತಾ ಇದ್ರು? ಬೈಕ್ ಟ್ಯಾಕ್ಸಿನದೇ ಬರ್ತಿರಲಿಲ್ಲ ಬೆಂಗಳೂರಿಗೆ ಅಲ್ವಾ? ನೀವು ಮಾಡ್ಕೊಂಡಿರ್ತಕ್ಕಂಥ ಮಿಸ್ಟೇಕಿಂದ ಇವತ್ತು ಬೈಕ್ ಟ್ಯಾಕ್ಸಿ ಬಂದಿರೋದು. ನೀವು ಕರೆಕ್ಟಾಗಿ ಸರ್ವಿಸ್ ಕೊಟ್ಟು ಕಸ್ಟಮರ್ಗಳಿಗೆ ಕರೆಕ್ಟಾಗಿ ರೇಟ್ಗೆ ಹೋಗಿದ್ರೆ, ಕಸ್ಟಮರ್ ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದರೆ ಇವತ್ತು ಬೈಕ್ ಟ್ಯಾಕ್ಸಿನದೇ ಬರ್ತಿರಲ್ಲ ಬೆಂಗಳೂರಲ್ಲಿ. ಎಲ್ಲ ಆಟೋ ಕ್ಯಾಬಲ್ಲಿ ಓಡಾಡ್ತಾ ಇದ್ರು ಜನ. ನಿಮ್ಮಲ್ಲಿ ಸಾರ ತಪ್ಪಿದ್ದಾವೆ, ಅವ್ರು ನೀವು ಸರಿಪಡಿಸ್ಕೊಂಡ್ರೆ ಯಾವಾಗಲೂ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿಯೇ ಮಾತಾಡ್ತೀರಾ. ಆಕ್ಸಿಡೆಂಟು ಎಲ್ಲದರಲ್ಲೂ ಆಗುತ್ತೆ, ಆಟೋದಲ್ಲಿ ಆಗುತ್ತೆ, ಕ್ಯಾಬಲ್ಲಿ ಆಗುತ್ತೆ, ಪ್ರತಿಯೊಂದು ವೆಹಿಕಲ್ ಆಗುತ್ತೆ. ಯಾವ ವೆಹಿಕಲ್ಲೂ ಸೇಫ್ಟಿ ಇಲ್ಲ ಮನುಷ್ಯನಿಗೆ ಫಸ್ಟ್ ಆಫ್ ಆಲ್. ಬಟ್ ಅನಿವಾರ್ಯ ಹೋಗಲೇಬೇಕು, ಟೈಮಿಗೆ ತಕ್ಕಂತೆ ಯಾವ ವೆಹಿಕಲ್ಸ್ ಬೇಕನ್ಸುತ್ತೆ ಅದ್ರಲ್ಲಿ ಹೋಗ್ತಾರೆ, ಅದು ಅವ್ರಿಗೆ ಚಾಯ್ಸು. ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ರೈಡರ್ಗೂ ಬೈತೀರಾ, ನೀವು ಅವನ್ನೆಲ್ಲ ಹಾಸ್ಪಿಟ್ಲ್ ನೀನು ಕರೆದು ನೋಡ್ಕೊಂತೀಯ ಹಂಗೆ ಅಂತ ಅವನಿಗೂ ಅವಾಜ್ ಆಗ್ತೀರಾ. ಏನೋ ಒಂದು ಸಿಕ್ಕಿದೆ ಚಾನ್ಸ್ ಸಾಕು, ಕಾಯ್ತಾನೆ ಇರ್ತೀರ ಯಾವಾಗ ನೋಡಿದ್ರು ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಧೋರಣೆ ಪಡಿಸೋಕ್ಕೆ. ಅದೇನು ಇರ್ಬೋದು, ಆಕ್ಸಿಡೆಂಟ್ ಆಯಿತು ಓಕೆ, ಆ ಟೈಮ್ಗೆ ಏನೋ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಏನೋ ಒಂದು ಮಾಡಬೇಕು. ಅದಕ್ಕೆ ಆ ಕಮೆಂಟ್ ಬಾಕ್ಸಲ್ಲಿ ನೋಡಬೇಕು, ಬಾಯಿ ಬಂದಂಗೆ ಕಮೆಂಟ್ಸ್ ಹಾಕಿದ್ದೀರಾ. ಸತ್ರ ಸಾಯ್ತಾನೆ ಬಿಡು, ಅಲ್ಲೇ ಬಿದ್ದಿರಲಿ, ಯಾರು ಕರ್ಕೊಂಡು ಹೋಗಬೇಡಿ, ಯಾರು ಹೆಲ್ಪ್ ಮಾಡಬೇಡಿ ಬೈಕ್ ಟ್ಯಾಕ್ಸಿಗೆ, ಈ ಥರ ಕಮೆಂಟ್ಸ್ಗಳು. ಅಲ್ಲಿ ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂತ ಅಲ್ಲಿ ನೋಡಿದಾಗಲೇ ಅರ್ಥ ಆಗ್ಬಿಡುತ್ತೆ ನಿಜವಾಗ್ಲೂ. ಏನಕ್ಕೆ ಇಷ್ಟೊಂದು ಮನಸ್ಸು ಕಲ್ಲು ಮಾಡ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ ಇವರಂತೂ. ಬೈಕ್ ಟ್ಯಾಕ್ಸಿಗೆ ಕಂಡ್ರೇ ಆಗಲ್ಲ, ಅಷ್ಟು ದ್ವೇಷ ಮಾಡ್ತಾರೆ ಅವಾಗಿಂದನೂ.
ಅಲ್ಲ ಹೈಕೋರ್ಟೇ ಪರ್ಮಿಷನ್ ಕೊಟ್ಟಾಯ್ತು ಬೈಕ್ ಟ್ಯಾಕ್ಸಿ ಲೀಗಲ್ ಅಂತವ. ಬಟ್ ಇವ್ರಂತೂ ಇನ್ನೂ ಒಪ್ಕೊಳಕ್ಕೆ ರೆಡಿ ಇಲ್ಲ. ಬೈಕ್ ಟ್ಯಾಕ್ಸಿ ಬೇಡ ಅಂತಾನೆ ಕೂತ ಹೊರತು ಬೇಕಂತ ಇವ್ರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಇವ್ರು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಗೊತ್ತು ಬೈಕ್ ಟ್ಯಾಕ್ಸಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ರಾಜ್ಯ ಸರ್ಕಾರ ಯಾವುದೇ ಪರ್ಮಿಷನ್ ಕೊಟ್ರು ಇವ್ರಿಗೆ ಮಾತ್ರ ಬೈಕ್ ಟ್ಯಾಕ್ಸಿ ಬರೋದು ಇಷ್ಟ ಇಲ್ಲ. ಇವ್ರು ಕರೆಕ್ಟಾಗಿ ಓಡಿಸಿದ್ರೆ ಇವತ್ತು ಆಟೋಗಳನ್ನೆಲ್ಲ ಕರೆಕ್ಟ್ ರೇಟಿಗೆ ಹೋಗಿದ್ರೆ, ಮೀಟರ್ ಹಾಕೊಂಡು ಹೋಗಿದ್ರೆ, ಕರದ ಕಡೆ ಹೋಗಿದ್ರೆ ಯಾವ ಬೈಕ್ ಟ್ಯಾಕ್ಸಿನೂ ಬರ್ತಿರ್ಲಿಲ್ಲ, ಯಾವ ಕಸ್ಟಮರ್ ಬೈಕಲ್ಲಿ ಹೋಗ್ತಿರ್ಲಿಲ್ಲ, ಎಲ್ಲ ಆಟೋದಲ್ಲಿ ಹೋಗೋರು. ಇವರವೇ 1000 ತಪ್ಪಿಟ್ಕೊಂಡು ಯಾವಾಗಲೂ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಮಾತಾಡ್ತಾರೆ. ಇವತ್ತು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿಲಿ ಡ್ಯೂಟಿ ಮಾಡ್ತಾರೆ ಬೆಂಗಳೂರಲ್ಲಿ. ದಿನಕ್ಕೆ ಎಷ್ಟೋ ಲಕ್ಷ ಆರ್ಡರ್ ಬರುತ್ತೆ, ಡೆಲಿವರಿ ಪಿಕಪ್ ಡ್ರಾಪ್ ಆಗುತ್ತೆ. ಲಕ್ಷದಲ್ಲಿ ಒಂದೋ ಎರಡೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೇ ಆಗ್ತವೆ. ಯಾರು 100% ಓಡ್ಸೋಕ್ಕಾಗಲ್ಲ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಹಂಗಿರುತ್ತೆ, ರೋಡ್ಗಳು ಸರಿ ಇರಲ್ಲ, ಇಲ್ಲ ಬೇರೆ ಮತ್ತೊಂದು ನಾವು ಕರೆಕ್ಟಾಗಿ ಹೋದ್ರೆ ಇನ್ನೊಂದು ವೆಹಿಕಲ್ ಕರೆಕ್ಟಾಗಿ ಬರಲ್ಲ, ಏನೋ ಬೈ ಮಿಸ್ಟೇಕ್ ಆಗಿ ಆಗ್ಬೋದು. ಯಾಕೆಂದ್ರೆ ಎಲ್ಲ ವೆಹಿಕಲ್ಲು ಆಗುತ್ತೆ. ಹಂಗಂತವ ಬೈಕ್ ಟ್ಯಾಕ್ಸಿನೇ ಸರಿ ಇಲ್ಲ, ಯಾರು ಹೋಗ್ಲೇಬೇಡಿ ಬೈಕ್ ಟ್ಯಾಕ್ಸಿಲಿ, ಏನಕ್ಕೆ ಹೋಗ್ತೀರಾ ಬೈಕಲ್ಲಿ ಅಂತವ ಸುಮ್ಮನೆ ಅವೆಲ್ಲ ಕಿರಿಕ್ ಮಾಡಿ ಗಲಾಟೆ ಮಾಡೋದು, ಟೈಮ್ ವೇಸ್ಟ್ ಅಷ್ಟೇ. ಓಕೆನಾ? ಎಲ್ಲ ವೆಹಿಕಲ್ಸ್ ಬೇಕು ಮನುಷ್ಯನಿಗೆ, ಎಲ್ಲರೂ ಎಲ್ಲ ವೆಹಿಕಲ್ಸ್ ಓಡಾಡಲೇಬೇಕು. ಏನು ನೀವು ಆಟೋ ಇಟ್ಕೊಂಡಿರೋ ಬೈಕಲ್ಲಿ ಓಡಾಡೋದೇ ಇಲ್ವ? ನೀವು ಬೈಕೇ ಇಲ್ವ ನಿಮ್ಮ ಹತ್ರವ? ಎಲ್ಲಾದ್ರಲ್ಲೂ ಆಟೋದಲ್ಲೇ ಓಡಾಡ್ತೀರಾ? ಇಲ್ಲ ತಾನೇ? ನಿಮ್ಮ ಒಂದು ಪರ್ಸನಲ್ ಕೆಲಸಗಳಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಬೈಕ್ ಯೂಸೇ ಮಾಡೇ ಮಾಡ್ತಿರಲ್ವಾ? ಏನು ಮಾಡೋಕ್ಕಲ್ಲ. ಆ ವ್ಯಕ್ತಿನೂ ಅಷ್ಟೇ ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ ಅಂತ ಬಂದಿರ್ತಾರೆ, ಸ್ಕೂಲ್ ಹಾಲಿಡೇ ಇರೋದ್ರಿಂದವ, ಸಣ್ಣ ಪಟ್ಟ ಖರ್ಚುಗಾರ ಆಗ್ಲಿಂತವ. ಬಟ್ ಅವನ ಅದೃಷ್ಟ ಸರಿ ಇಲ್ಲ, ಅವ್ನ ಗ್ರಾಚಾರ ಕೆಟ್ಟಿತ್ತೇನೋ, ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಏನು ಮಾಡೋಕ್ಕಾಗುತ್ತೆ? ಆ ಟೈಮ್ಗೆ ಏನು ಮಾಡಬೇಕು ಅದು ಮಾಡಬೇಕು. ಅದು ಬಿಟ್ಬಿಟ್ಟು ಆ ಹುಡುಗನ ಮೇಲೆ ದೋಷ ಬಂದಂಗೆ ಬೈಕೊಂಡು, ಕಸ್ಟಮರ್ಗೂ ಬೈಕೊಂಡು, ಅವೆಲ್ಲ ನೀವು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅರ್ಥ ಆಗ್ತಾ ಇಲ್ಲ. ಏನು ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕಿಸ್ತೀನಿ, ಏನು ಸತ್ಯ ಹೋಗ್ಬಿಟ್ಟಿದ್ದಾನೆ ಅವನು. ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ಸೋಕ್ಕೆ ಏನೋ ಒಂಚೂರು ಕಾಲ್ ಡ್ಯಾಮೇಜ್ ಆಗಿದೆ, ಅಷ್ಟಕ್ಕೆ ಹುಡುಗನಿಗೆ ಅಷ್ಟು ಭಯ ಇಡ್ತಾ ಇದ್ದೀರಾ. ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ಸ್ಬಿಡ್ತೀನಿ ನಿಮ್ಮನ್ನು, ಹಂಗೆ ಬಿಟ್ಬಿಟ್ಟು ಸುಮ್ಮನೆ ಬಿಡಲ್ಲ, ಹಂಗೆ ಅಂತವ. ಈ ಸ್ವಾಮಿ ಏನು ಕಂಪ್ಲೇಂಟ್ ಕೊಡಬೇಕು, ಏನಕ್ಕೆ ಮಾಡಬೇಕು ಅದನ್ನು ಮಾಡಿರಿ. ನಿಮ್ಮ ಆಟೋದವರು ಎಲ್ಲ ಗ್ಯಾಂಗ್ ಕಟ್ಕೊಂಡು ರ್ಯಾಬ್ರಿ ಮಾಡ್ತಾ ಇರಲ್ಲ ಕುಂಬಳಗೋಡ್ ರೋಡಲ್ಲಿ. ಮೊನ್ನೆ ಎಲ್ಲ ಕೇಸ್ ಆಗಿ ಅರೆಸ್ಟ್ ಆಗಿ ಗಲಾಟೆನೇ ಆಗೋಯ್ತು. ಅದ್ರ ಬಗ್ಗೆ ಯಾರು ಒಬ್ಬರವ್ರು ಧ್ವನಿ ಎತ್ತಿ ಮಾತಾಡಿದ್ರು ನಿಮ್ಮ ಆಟೋ ಡಿಪಾರ್ಟ್ಮೆಂಟವರು, ನಿಮ್ಮ ಸಂಘಟನೆಗಳು? ಯಾರೂ ಮಾತಾಡ್ತಾ ಇಲ್ಲ. ಇಂಥವೆಲ್ಲ ಒಳನೊಳಗೆ ಮುಚ್ಚಾಕೊಂತೀರ, ಒಬ್ಬರು ಒಂದು ವಿಚಾರ ಆಚೆಗೆ ತೆಗೆದು ಮಾತಾಡಲ್ಲ. ಅದೇನಾರು ಒಂದು ಚೂರು ಬೈಕ್ ಟ್ಯಾಕ್ಸಿ ಏನಾರು ಒಂದು ಆಕ್ಸಿಡೆಂಟ್ ಒಂದು ಚೂರು ಏನಾರು ಆಗ್ಬಿಟ್ರೆ, ಇಲ್ಲಿ ಹೋದ್ರೆ ಹುಲಿನೇ ಹೋಯ್ತು ಅಂತೀರ, ಅಷ್ಟು ದೊಡ್ಡದಾಗಿ ಹೈಲೈಟ್ ಮಾಡ್ತೀರಾ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕೊಂಡು. ನಿಮ್ಮಲ್ಲಿ ಆಗ್ತಕ್ಕಂಥ ತಪ್ಪನ್ನ ತೋರಿಸಿ ಅದ್ರ ಬಗ್ಗೆನೂ ಮಾತಾಡಿ. ಇಂಥರಿಂದ ಆಟೋ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರ್ತಾ ಇದೆ, ಇಂಥವ್ರಿಗೆಲ್ಲ ಶಿಕ್ಷೆ ಆಗಬೇಕು, ಫಸ್ಟ್ ಇಂಥವ್ರೆಲ್ಲ ಒಳಗಡೆ ಹಾಕಿ ಅಂತ ಇಂಥವ್ರ ಬಗ್ಗೆನೂ ಸ್ವಲ್ಪ ಧ್ವನಿ ಎತ್ತಿ ಮಾತಾಡ್ಬೇಕಲ್ವ? ಅದ್ರ ಬಗ್ಗೆ ಎಲ್ಲ ಯಾರೂ ಕೇಳಲ್ಲ. ಬೈಕ್ ಟ್ಯಾಕ್ಸಿಗೆ ಮಾತ್ರ ಯಾವಾಗಲೂ ಮುಂದೆ ಇರ್ತೀರ. ಏನಾರು ಒಂದು ಚೂರು ಆದ ತಕ್ಷಣ ದೊಡ್ಡದಾಗಿ ಹೈಲೈಟ್ ಮಾಡಿ ಹೇಳೋಕ್ಕೆ. ಒಟ್ಟಲ್ಲಿ ಇಲ್ಲಿ ಎಲ್ಲ ಗೊತ್ತಾಗ್ತೈತೆ ನಿಮ್ಮ ಇಂಟೆನ್ಷನ್ ಅಂದರೆ ಬೈಕ್ ಟ್ಯಾಕ್ಸಿ ಬರಬಾರ್ದು, ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಬೇಕು, ಬ್ಯಾನ್ ಮಾಡಬೇಕು ಕಂಪ್ಲೀಟ್ ಆಗಿಂತವ. ನೀವಿಷ್ಟೇ ಬರ್ಚಾರಿ ಕೂಗಾಡಿದ್ರು ನಮ್ಗೆ ಏನು ಮಾಡಿದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ. ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ, ಅದೇ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ಅಲ್ಲಿ ಹೋದ್ರೂ ಅಷ್ಟೇ ಪರ್ಮಿಷನ್ ಬಂದೇ ಬರುತ್ತೆ. ಅದಕ್ಕೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ ಬೈಕ್ ಟ್ಯಾಕ್ಸಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ, ಯಾಕೆ ಓಡಿಸ್ತೀಯ ಬೈಕ್ ಟ್ಯಾಕ್ಸಿ ಅಂತವ? ರೋಡಲ್ಲೆಲ್ಲ ಹಿಡ್ಕೊಂಡು ಕ್ವಶನ್ ಮಾಡ್ಕೊಂಡು ಕಸ್ಟಮರ್ಗೆ, ಪ್ಯಾಸೆಂಜರ್ಗೆಲ್ಲ ಕೇಳೋ ರೈಟ್ಸೇ ಇಲ್ಲ ನೀವು ರೈಡರ್ಗಳಿಗೆಲ್ಲ. ಪದೇ ರೈಡರ್ಗಳಿಗೆ ಇದನ್ನೇ ಮಾಡ್ತೀರಾ. ಯಾರು ನಿನ್ನ ಬೈಕ್ ಟ್ಯಾಕ್ಸಿ ಓಡ್ಸಕ್ಕೆ ಹೋಗಿದ್ದು, ಯಾರು ನಿನ್ನ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಇದೇ ಕೇಳ್ತೀರಾ. ಪಾಪ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ಹುಡುಗ ಪಾಪ ಒಬ್ಬನೇ ಇದ್ದಾನೆ, ಏನು ಮಾತಾಡೋಕ್ಕಾಗಲ್ಲ, ಸೈಲೆಂಟಾಗಿ ನಿಂತಿದ್ದಾನೆ. ತಪ್ಪು ಎಲ್ಲ ಕಡೆಯಿಂದನೂ ಆಗುತ್ತೆ, ಬಟ್ ಆ ತಪ್ಪು ಏನು ಬೇಕಂತ ಯಾರು ಮಾಡಲ್ಲ. ಮಿಸ್ಟೇಕ್ ಆಗತ್ತೆ, ಏನೂ ಮಾಡೋಕ್ಕಾಗಲ್ಲ ಆಯಿತಾ? ಆಕ್ಸಿಡೆಂಟ್ ಯಾರು ಬೇಕಂತಲೇ ಹೋಗಿ ಇನ್ನೊಂದು ವೆಹಿಕಲ್ ಗುದ್ದಿಬಿಟ್ಟು ಯಾರು ಆಕ್ಸಿಡೆಂಟ್ ಮಾಡಲ್ಲ. ಒಬ್ಬ ರೈಡರು ಕಸ್ಟಮರ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾರೋ ಒಬ್ರಿಬ್ರು 1000 ಲಕ್ಷಕ್ಕೆ ಮಿಸ್ಬಿಹೇವ್ ಮಾಡ್ಬೋದು, ಅಥವಾ ಆಗಿರ್ತಾವೆ ಸಣ್ಣ ಪುಟ್ಟ. ಬಟ್ ಎಲ್ಲರೂ ಹಂಗೆ ಇರಲ್ಲ, ಎಲ್ರಿಗೂ ಅವ್ರದ್ದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಕಮಿಟ್ಮೆಂಟ್ ಇರ್ತವೆ. ಎಷ್ಟು ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾ ರೈಡರ್ಗಳು, ನಾವು ನೋಡಿದ್ದೀವಿ. ಇನ್ ಕೇಸ್ ಅಂಥ ಟೈಮಲ್ಲಿ ಯಾರೋ ಬೇರೆ ವ್ಯಕ್ತಿ ಅರ್ಜೆಂಟಾಗಿ ಹೋಗೋನು ಇನ್ನೊಬ್ಬ ಬಂದು ಮಿಸ್ಸಾಗಿ ಗಾಡಿಗೆ ಟಚ್ ಮಾಡಿ ಓವರ್ಟೇಕ್ ಮಾಡೋಕೆ ಹೋಗಿ ಇಲ್ಲೇನೋ ಒಂದು ಮಾಡ್ಬೋದು. ಅದಕ್ಕೆ ಬೈಕ್ ಟ್ಯಾಕ್ಸಿ ಇವರೇ ಹೋಗಿ ಬಿದ್ದುಬಿಟ್ರು ಅಂತ ಹೆಂಗೆ ಹೇಳ್ತೀರಾ ಅಲ್ವಾ? ತಪ್ಪು ಬೇರೆಯವ್ರ ಕಡೆಯಿಂದ ಆಗಿರುತ್ತೆ. ನೀನು ಬೈಕ್ ಟ್ಯಾಕ್ಸಿ ಅವ್ರದ್ದೇ ತಪ್ಪು ಅಂತ ಯಾವಾಗಲೂ ಹೇಳೋಕ್ಕಾಗಲ್ಲ. ಹಂಗಾಗಿ ಎಲ್ಲಿ ಯಾವ ವೆಹಿಕಲಲ್ಲಿ ಆಕ್ಸಿಡೆಂಟ್ ಆಗ್ತವೆ ಹೇಳೋಕ್ಕಾಗಲ್ಲ. ನಿಮ್ಮ ಆಟೋಗಳು ಇವತ್ತು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಎಷ್ಟು ಆಕ್ಸಿಡೆಂಟ್ ಆಗಿದ್ದಾವೆ. ನಾನು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾನೇ ಇದ್ದೀನಿ, ಆಗ್ತಾನೇ ಇದ್ದೀನಿ. ಮೊನ್ನೆ ಇನ್ನೂ ಇಲ್ಲೇ ಹೊಸ ರೋಡ್ ಹತ್ರ ಆಕ್ಸಿಡೆಂಟ್ ಆಗೋಯ್ತು. ಹೊಸ ಆಟೋನೇ, ನಂಬರ್ ಪ್ಲೇಟೇ ಬಂದಿಲ್ಲ. ಇವೇನು ಆಟೋದಲ್ಲಿ ಹಂಗಾರೆ ಹೇಳ್ಬೋದಲ್ಲ, ಆಟೋದಕ್ಕೆ ಯಾರು ಹೋಗ್ಬಿಡಿಯಪ್ಪ, ಸೇಫ್ಟಿನೇ ಇಲ್ಲ, ಆಟೋದಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳ್ಬೋದಲ್ವ? ಟೈಮ್ ಸರಿ ಇಲ್ಲ ಅಂದಾಗ ಎಲ್ಲ ವೆಹಿಕಲ್ಲು ಆಕ್ಸಿಡೆಂಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆಟೋ ಆಗ್ಬೋದು, ಕ್ಯಾಬ್ ಆಗ್ಬೋದು, ಬಸ್ಸು ಎಲ್ಲವೂ ಆಗುತ್ತೆ. ಟೈಮಿಗೆ ತಕ್ಕನಂಗೆ ಯಾವ ವೆಹಿಕಲ್ ಬೇಕೋ ಅದ್ರಲ್ಲಿ ಹೋಗ್ಬೇಕು, ಅವ್ರ ಕೆಲಸ ಮಾಡ್ಕೋಬೇಕು, ಬರ್ತಾರೆ ಅಷ್ಟೇ. ಅಲ್ಲಿ ಯಾವ ವ್ಯಕ್ತಿದು ತಪ್ಪಿಲ್ಲ, ಕಸ್ಟಮರ್ದು ತಪ್ಪಿಲ್ಲ. ಕಸ್ಟಮರ್ ಏನೋ ಬೇರೆ ಗಾಡಿ ಟಚ್ ಆಯಿತು, ಬಿದ್ದೋಗಿದ್ದಾನೆ, ಗಾಡಿ ಏನೋ ಕಾಲಿಗೆ ಏನೋ ಸ್ವಲ್ಪ ಫ್ಲ್ಯಾಚರ್ ಆಗಿದೆ ಅಷ್ಟೇ, ಮೇಜರ್ ಇಶ್ಯೂ ಅಂತ ಏನೂ ಆಗಿಲ್ಲ. ನಾವು ನೋಡಿದ್ರು ಕಸ್ಟಮರ್ ನಾರ್ಮಲಾಗೆ ಮಾತಾಡ್ತಾ ಇದ್ದಾನೆ, ಆರಾಮಾಗಿದ್ದಾರೆ. ಸುಮ್ಮನೆ ಅನ್ನೆಸರಿ ಏನೇನೋ ದೊಡ್ಡದು ಮಾಡ್ಕೊಂಡು ವಿಷಯಗಳನ್ನ ಇವರು ಹೈಲೈಟ್ ಮಾಡ್ತಾರೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಥರ ಇಶ್ಯೂ ಇಲ್ಲ.
ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಅಪ್ಡೇಟ್ ಕೊಡಬೇಕಾಯ್ತು, ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯ್ತು, ಇದ್ರ ಬಗ್ಗೆ ದೊಡ್ಡದಾಗೆ ಮಾತಾಡ್ತಾ ಇದ್ರಲ್ಲ ಅವರಿಗೆ. ಬಟ್ ಯಾವುದೇ ತರ ಮೇಜರ್ ಇಶ್ಯೂ ಆಗಿಲ್ಲ, ಒಂದು ಸಣ್ಣ ಫ್ಲಾಚರಿಂದ ಪಾರಾಗಿದ್ದಾರೆ. ದೇವ್ರ ದೊಡ್ಡವನು ಬದಿಸಿದಾನೆ, ಇಬ್ರಿಗೂ ಏನು ತೊಂದರೆ ಆಗಿಲ್ಲ. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.